ಅಧಿಕಾರಿಗಳ ಲಂಚದಾಹಕ್ಕೆ ಬೇಸೆತ್ತಿದ್ದಾನೆ ರೈತ. ತಾನು ಬೆಳೆದ ಮೂಲಂಗಿಯನ್ನೇ ಅಧಿಕಾರಿ ಕಚೇರಿಗೆ ತಂದಿದ್ದಾನೆ. ಮೈಕ್ ಹಿಡಿದು ನನಗೆ ಲಂಚ ನೀಡೋದಕ್ಕೆ ಹಣ ಇಲ್ಲ ಅಂತ ತನ್ನ ನೋವು ಹೊರಹಾಕಿದ್ದಾನೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕಚೇರಿ ಎದುರು ಈ ಘಟನೆ ನಡೆದಿದೆ. ಮೂಲಂಗಿನೇ ಲಂಚವಾಗಿ ಕೊಡ್ತೀನಿ ಅಂತ ಕೂಗಿದ್ದಾನೆ ರೈತ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾನೆ. ತನ್ನ ಜಮೀನಿಗೆ ರಸ್ತೆಗಾಗಿ ಮನವಿ ಮಾಡಿದ್ದ ರೈತ ಪ್ರಸನ್ನ ಕುಮಾರ್ 2 ವರ್ಷದ ಹಿಂದೆ ಮನವಿ ಮಾಡಿದ್ರು ಅಧಿಕಾರಿಗಳು ಹಿಂದೇಟ್ ಹಾಕ್ತಾ ಇದ್ರು. 2 ತಿಂಗಳಾದ್ರೂ ರಸ್ತೆ ನಿರ್ಮಾಣಕ್ಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ರಸ್ತೆ ನಿರ್ಮಿಸೋದಕ್ಕೆ ಗ್ರಾಮ ಲೆಕ್ಕಿಗ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಮಾಡ್ತಾ ಇದ್ದಾರೆ ಈ ರೈತ. ಯಾರು ಕೇಳೋ ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವ್ರವು? ಹೆಸರು ಅವ್ರದ್ದು? ಹೆಸರೇನು ಅವ್ರದ್ದು? ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವನು ಯಾರೋ ಕುಮಾರ್ ಅಂದ್ಬಿಟ್ಟು ಜಗ್ಗೇನಹಳ್ಳಿ ದೊಡ್ಡೇರಿ ಹೋಗ್ಲಿ ನನ್ನ ಜಮೀನಿಗೆ ದಾರಿ ಬಿಡಿಸ್ಕೊಡಿ ಅಂದ್ಬಿಟ್ಟು 2 ವರ್ಷದಿಂದ ಲೋಕಾಯುಕ್ತರಿಗೆಲ್ಲ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿದ್ರೆ ಇಲ್ಲಿವರೆಗೂ ದಾರಿ ಬಿಡಿಸ್ಕೊಟ್ಟಿಲ್ಲ. ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ. ಒತ್ತುವರಿ ಮಾಡಿದ್ರೆ ಬಿಡಿಸ್ಕೊಡಿ ಅಂದ್ರೆ ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡಿಕೊಡ್ರಿ ಅಂತಾರೆ. ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡಿಕೊಡಿ ಹೋಗಿ. ಒಂದೊಂದು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯಿತು, ಇಲ್ಲಿವರೆಗೆ ಯಾರೂ ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಬಂದಿದ್ದೀನಿ. ಅಧಿಕಾರಿಗಳಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡೋಕೆ ಬಂತೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದರೆ ಆರ್.ಐ. ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ BA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತೊಳ್ತಾವ್ರೆ. ಸರ್ ಈಗ ನನಗೇನ ಮಾಡಿ ಅನುಕೂಲ ಮಾಡಿಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.